ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಆಗಮಿಸಿರ್ತೀನಿ. ಸೊ ಇದುವೇ ಸಿದ್ದೇಶ್ವರ ಬೆಟ್ಟ. ನೋಡಿ, ಈ ಹಿಂದೆ ಈ ಒಂದು ಸಿದ್ದೇಶ್ವರ ಬೆಟ್ಟದ ಸಾಕಷ್ಟು ವಿಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡಿದ್ದೆ. ಕಾರಣಾಂತರಗಳಿಂದ ವಿಡಿಯೋನ ತೆರವುಗೊಳಿಸಿದ್ದೀನಿ. ಸೊ ಇವತ್ತು ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಿಯ ದರ್ಶನವನ್ನು ಅರ್ಪಣೆ ಮಾಡುತ್ತಾ, ಸೊ ಈ ಒಂದು ಸಿದ್ದೇಶ್ವರ ಬೆಟ್ಟಕ್ಕೆ ಯಾವ ರೀತಿ ಆಗಮಿಸ್ಬೋದು ಇದ್ರ ಸಂಬಂಧಿತ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ನನ್ನ ಹಿಂದಿನ ವಿಡಿಯೋ, ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ಹೇಳ್ತಾ, ಸೊ ಇವತ್ತು ನನ್ನ ಜೊತೆ ನಮ್ಮ ಕನ್ನಡಿಗ ನೋಡಿ ನಮ್ಮ ಮಹೇಶ್ ಇದ್ದಾನೆ. ಬಡವರ ಬಂಧು ಮಹದೇಶ್ವರ ಏನು ಪೇಜ್ನ ಸಂಸ್ಥಾಪಕರು ನಮ್ಮ ಮಹೇಶ್ ಅವರಿದ್ದಾರೆ. ಸೊ ನಾನು ಮತ್ತು ನಮ್ಮ ಮಹೇಶ್ ಯಾವುದೋ ಒಂದು ಕೆಲಸದ ಮೇರೆಗೆ ಆಗಮಿಸಿದ್ವಿ. ಹಾಗೆ ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಾನದ ಒಂದು ವಿಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡಬೇಕು ಅಂತ ಆಗಮಿಸಿರ್ತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಏನಪ್ಪ ಅವ್ರನ್ನ ಓಕೆ. ಎಸ್, ಸೂಪರಾಗಿದೆ ನೋಡಿ. ಭಾಳ ಅಲ್ಟಿಮೇಟ್ ಆಗಿದೆ. ಅವ್ರು ನೀವು ಕರ್ಕೊಂಬಂದಿರೋದಾ? ಹಾಂ ಸರಿ. ಅರೆ ಅರ್ಚಕರು ಇದ್ದಾರ ಅಲ್ಲಿ? ಹೊಟ್ಟೋಗ್ಬಿಟ್ರಾ? ಇರಲಿ ಅವ್ರು ಕರ್ಕೊಂಬಂದಿದ್ರಾ? ಹಾಂ ಸರಿ. ಯಾವ ಊರು ನಿಮ್ಮದು? ಮಾದಾಪುರದವರು. ಮಾದಾಪುರ ಅಂದರೆ ಎಲ್ಲಿ? 2-3 ಅವಲ್ಲ? ಯಾವುದು? ಓ, ತಲಕಾಡು ಮಾದಾಪುರ. ಹಾಂ ಸರಿ. ಅದೇ ಕೆಳಗಡೆ ಆಟೋ ನಿಂತಿತ್ತು ನೋಡ್ದು. ಏನಿಲ್ಲ, ನಾವು ಹಚ್ಕೊಬಂದ್ಬಿಟ್ಟತ್ತಾಗ. ನೋಡಿ ಬಂಧುಗಳೇ, ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟ ನೋಡೋಕ್ಕೆ ಎಷ್ಟು ವಿಸ್ಮಯವಾಗಿದೆ, ಅದ್ಭುತವಾಗಿದೆ, ಅಲ್ಟಿಮೇಟ್ ಆಗಿದೆ. ನೋಡಿ ಸಂತೋಷಭರಿತವಾಗಿದೆ. ಇಲ್ಲಿ ಈ ಕ್ಷೇತ್ರ ಆನಂದಭರಿತವಾಗಿದೆ. ಮಹೇಶ್ ಹೇಗಿದೆ? ಇವಕ್ಕೆಲ್ಲ ಈ ಪ್ರಕೃತಿಗೆ ಬೆಲೆ ಕಟ್ಟಕದ್ದ ಶ್ರೀಕಂಠಣ್ಣ. ನೋಡ್ತಾ ಇದ್ರೆ ಇದು ಒಂಥರ ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿರುವ ಈ ನಮ್ಮ ಈ ಒಂಡ್ರಬಾಳು ಮಧುನಳ್ಳಿ ಪಕ್ಕದಲ್ಲಿರುವ ನಮ್ಮ ಈ ಸಿದ್ದಾಪುರ ಬೆಟ್ಟಕ್ಕ ಮಹಾಭಾರತದಲ್ಲೇ ಒಂದು ಈ ಭೀಮಾ ಅವ್ರದಲ್ಲಿ ಇಲ್ಲೆಲ್ಲ ಏನೋ ಬಂದಿದ್ರು ಅಂತ ಈ ದ್ವಾಪರ ಯುಗದಲ್ಲಿ ಏನೇನೋ ಕಥೆಗಳವೆ ಇದೆ. ಸಿದ್ದೇಶ್ವರ ಬೆಟ್ಟ ನಿಜವಾಗ್ಲೂ ಇದನ್ನ ನಾನು ನೋಡಿರ್ನಿಲ್ಲ. ಪುಣ್ಯಾತ್ಮ ನೀವು ನನ್ ಕರ್ಕ ಬಂದ್ರಿ, ಹತ್ರದಲ್ಲಿ ಬಂದ್ರು ನಾವು ನೋಡಕ್ ಐತಿರ್ನಿಲ್ಲ. ಅದ್ಭುತವಾಗದ ಇಂಥ ಬೆಟ್ಟ ನಮ್ಮ ಈ ಅನೂರು, ನಮ್ಮ ಅನೂರು ಈ ಕಡೆ ನಮ್ಮ ಕೊಳೆ, ಅದು ಮಲೆ ಮಾದೇಶ್ವರ ವಾಲಯದಲ್ಲಿ ಅದೇ ಅಂತಂದ್ರೆ ನಾವು ನಿಜವಾಗ್ಲೂ ಹೌದು. ಇಲ್ಲಿ ಮಾದಪ್ಪನ ಇತಿಹಾಸ ಅದೇ ಮಹೇಶ. ಇಲ್ಲಿ ಮಾದೇಶ್ವರರ ಇತಿಹಾಸ ಅದೇ. ಸೊ ಅದನ್ನ ಮುಂದಿನ ದಿವಸ ನಮ್ಮ ಗುರುಗಳೊಬ್ರು ಇದ್ದಾರೆ, ಅವ್ರ ಹತ್ರ ಒಂದಷ್ಟು ಮಾಹಿತಿ ಪಡೆದು ಎಲ್ಲ ಭಕ್ತವೃಂದಕ್ಕೆ ತಲುಪಿಸೋಣ. ಏನಂತೀಯ? ಖಂಡಿತ ಅಣ್ಣ. ನಿಜವಾಗ್ಲೂ ಯಾಕಂತಂದ್ರೆ ಎಷ್ಟೋ ಇಂಥ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳಗಳು. ಹೌದು. ಈ ನಮ್ಮ ಚಾಮರಾಜನಗರ ಜನಪದ ಕಲೆಗಳ ತವರೂರು ಅಂತೀವಿ ನಮ್ಮ ನಗರನ. ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳವೆ. ಇಂಥ ಸ್ಥಳಗಳಿರುವಂತ ಇದು ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬೋದು. ಅದ್ಭುತ. ಬಂಧುಗಳೇ, ಇದೇನ್ ಗೊತ್ತಾ, ಇದು ನನಗೆ ಮಾಹಿತಿ ಬಂದ ಪ್ರಕಾರ ಬಂಧುಗಳೇ. ಹೇಳಪ್ಪ, ಬರಪ್ಪ ಮುಂದೆ. ನನಗೆ ಇದು ಸರಿಯಾಗಿ ಡೌಟ್ ಹೊಡಿತಾ ಇದೆ. ಇಲ್ಲ ಇದೆ ಈ ಸ್ಥಳನೇ. ಹೌದಾ? ಸೊ ಇಲ್ಲಿ ನೋಡಿ, ಇದಕ್ಕೆ ಏನಂತಾರೆ ಅಂದರೆ, ಕೆಲವ್ರಿಗೆ ಈ ಗಾಳಿ ಪೀಡೆ ಪಿಶಾಚಿ ಹಿಡ್ದಂಥವ್ರಿಗೆ ಏನು ಮಾಡ್ತಾರೆ, ಇಲ್ಲಿ ಕರ್ಕೊಬಂದು ಇಲ್ಲಿ ಬಿಡಿಸ್ತಾರೆ. ಸೊ ಆತ್ಮ ದಿಗ್ಬಂಧನ ಅಂದ್ಕೊಂಡು ಏನೋ ಅಂತಾರಪ್ಪ, ನನಗೂ ಸರಿಯಾಗಿ ಬರೋಲ್ಲ. ಸೊ ಅದನ್ನ ಅರ್ಚಕರು ಕೇಳಬೇಕು. ಸೊ ಅಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಅವರ ಒಂದು ಮನಸ್ಥಿತಿ ಏನಾಗುತ್ತೆ, ದಿಕ್ಕೆಟ್ಟೋಗಿರ್ತದೆ. ಸೊ ಅಂಥವ್ರನ್ನ ಕರ್ಕೊಬಂದು ಈ ಸ್ಥಳದಲ್ಲಿ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬಂಧನ ಮಾಡೋದು ಅರ್ಥ ಆಯ್ತಾ? ನೋಡಿ ಇಲ್ಲೆಲ್ಲ ಮಾಡ್ತಾರೆ. ಅಯ್ಯೋ, ನಾವೇ ಒಂದು ಪೀಡೆ ಪಿಶಾಚಿಗಳು. ಇದೆಲ್ಲ ನಾನು ಇಲ್ಲಿ ಬಿಟ್ಬಿಡೋಣಪ್ಪ. ನಾವೇ ನೋಡ್ರಿ, ಮನುಷ್ಯನ ಒಂದು ಜೀವನ ಶೈಲಿ ನಾನು ಹೇಳೋದಾದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನುಷ್ಯನ ಮನಸ್ಥಿತಿ, ಸೊ ಅದು ಯಾವ ರೀತಿ ಆಡುತ್ತೆ ಆ ರೀತಿ ಅರ್ಥ ಆಯ್ತಾ? ಕೆಲವ್ರಿಗೆ ಮನಸ್ಥಿತಿ ತುಂಬ ವೀಕ್ ಆಗಿರ್ತದೆ, ಇನ್ನು ಕೆಲವ್ರಿಗೆ ಮನಸ್ಥಿತಿ ತುಂಬ ಸ್ಟ್ರಾಂಗ್ ಆಗಿರ್ತದೆ. ಸೊ ಇಡೀ ಪ್ರಪಂಚವೇ ಎತ್ಕೊಂಡು ಒತ್ಕೊಂಡು ಹೋದ್ರೂ ಕೆಲವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ, ಅರ್ಥ ಆಯ್ತಾ? ಇನ್ನು ಕೆಲವರು ಸಣ್ಣದಕ್ಕೂ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಸೊ ಇಷ್ಟೇ ವಾಸ್ತವ, ಇಷ್ಟೇ ಬಂಧುಗಳೇ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಬೇಕು. ದಯವಿಟ್ಟು ಆದಷ್ಟು ಆತ್ಮಸ್ಥೈರ್ಯವನ್ನು ತುಂಬಿಕೊಳ್ಳಿ, ಆತ್ಮಸ್ಥೈರ್ಯವನ್ನು ತಂದುಕೊಳ್ಳಿ, ಇಷ್ಟು ಹೇಳ್ತಾಯಿದ್ದೀನಿ. ಸೊ ಇದು ಬಂದು ನೋಡಿ, ಅರ್ಚಕರಿದ್ದರು ಪಾಪ, ಅರ್ಚಕರು ಹೊರಟೋಗ್ಬಿಟ್ಟವ್ರೆ. ಸೊ
ಸೊ ಇದು ಸಿದ್ದೇಶ್ವರ ಸ್ವಾಮಿಯವರ ದೇವಸ್ಥಾನ. ಸೊ ಅರ್ಚಕರು ಲಾಸ್ಟ್ ಟೈಮು ಸಹ ನಮಗೆ ಮಾಹಿತಿ ನೀಡಿದರು, ಸಾಕಷ್ಟು ಮಾಹಿತಿ ನೀಡಿದರು. ಸೊ ಆದರೆ ಈಗ ಅರ್ಚಕರಿಲ್ಲ, ಸೊ ನಾವಿದ್ದೀವಿ. ಇಲ್ಲಿ ಮಾತ್ರ ಬ್ಯೂಟಿಫುಲ್ ಆದ ವ್ಯೂ. ಹಾ ಹೇಗಿದೆ ನೋಡಿರಿ ವ್ಯೂ. ಹಾಂ ಈಗ ತೋರಿಸ್ತೀನಿ ನೋಡಿ. ನೋಡಿ 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 ಹೇಗಿದೆ. ಹಾಂ ನೈಸ್ ವ್ಯೂ. ಸೊ ವಿಡಿಯೋ ಸ್ವಲ್ಪ ಲೆಂತ್ಗಾಯ್ತದೆ, ದಯವಿಟ್ಟು ಯಾರೂ ಸಹ ಅನ್ಯತಾ ಭಾವ ಇಟ್ಕೊಂಬೇಡಿ. ಈಗ ನಾನು ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಾನಕ್ಕೆ ಆಗಮಿಸಿರ್ತೀನಿ. ಸೊ ಸಾಕಷ್ಟು ವೀಡಿಯೋಗಳನ್ನ ಹಾಕ್ತೀನಿ. ಒಂದೊಂದು ವೀಡಿಯೋ ನಾನು ಅಂದ್ಕೊಂಡಾಗ 15 ನಿಮಿಷ, ಕರೆಕ್ಟಾಗಿ 15 ನಿಮಿಷ, ಅರ್ಥ ಆಯ್ತಾ, ವೀಡಿಯೋಗಳು ಹಾಕ್ತೀನಿ. ಮುಂದೊಂದು ಹಿಂದೊಂದು ಎರಡು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಪ್ರತಿಯೊಂದು ವೀಡಿಯೋನೂ ಅಷ್ಟೇ 15 ನಿಮಿಷ ಪ್ಲೇ ಮಾಡ್ತೀನಿ. ಬಾಮೈಸ ಸ್ವಲ್ಪ ಒಳಗೆ ಹೋಗೋಣ. ಸೊ ಈಗ ನೋಡಿ ಕೈಲಾಸ ಇದೆ, ಈಗ ತೋರಿಸ್ತೀನಿ ನಾನು. ಹಾಂ ಸಖತ್ತಾಗಿರ್ತದೆ. ಈಗ ಮೊದಲು ಇವೆಲ್ಲ ಯಾವುದೂ ಇಂಪ್ರೂವ್ಮೆಂಟ್ ಇರಲಿಲ್ಲ ಬಂಧುಗಳೇ. ಸೊ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ನಮ್ಮ ವಂಡ್ರುಬಾಳು ಮತ್ತು ಮಧುವನಹಳ್ಳಿ ಗ್ರಾಮಸ್ಥರು ಅಂತ ಅಂದ್ಕೊಂಡಿದ್ದೀನಿ ಅಪ್ಪ. ಸೊ ಎಲ್ಲ ಸೇರಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಲ್ಲೆಲ್ಲ ಸೆಡ್ಡೆಲ್ಲ ಹಾಕಿ ಇವನು ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡೋರೆ. ಹಾಂ ಹೌದಾ? ಹಾಂ ಪರಿಹಾರ ಆಗುತ್ತೆ. ಓಕೆ ಹಾ ಎಳಿ ಬೆಡಕಳು ಇರಲಿ. ಓಕೆ ಜೈ ಬಜರಂಗಿ ಬಲಿ ಅನ್ಬಿಟ್ಟು. ಹಾಂ ಆಯ್ತಪ್ಪ. ನೋಡಿ ನಮ್ಮ ಮಾಯಸ ನಮಗೆ ಬಟ್ಟಾಕೆ ಎಳೆದ್ಬಿಟ್ಟು ಆತಾಗೆ. ಹಾಂ ಆ ಮಾಯಸನ ಹತ್ರ ಒಂದೊಂದು ಒಳ್ಳೆ ಗುಣಗಳಿದೆ. ಸೊ ಅದನ್ನ ನಾನು ಮುಂದಿನ ದಿವಸ ವರ್ಣಿಸ್ತೀನಿ. ಸದ್ಯಕ್ಕೆ ಈಗ ಬೇಡ. ಮಾಯಸ ನಾನು ಇನ್ನೂ ಸುಮಾರು ಸಾಧನೆಗಳು ಮಾಡ್ತೀವಿ ಖಂಡಿತವಲ್ವೇ. ನಮ್ಗೆ ಸಾಧ್ಯವಾದರೆ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಂ ಇಲ್ಲಿ ನೋಡ್ರಿ ಒಳಕಲ್ಲು ನೋಡಿ, ಇದಕ್ಕೆ ಒಳಕಲ್ಲು ಅಂತ ಕರಿತೀವಿ. ಒಳಕಲ್ಲು ಈ ಥರ ಎಲ್ಲ ಕರಿತೀವಿ. ಇದೇ ಸಿದ್ದೇಶ್ವರ ಬೆಟ್ಟ. ಸಖತ್ತಾಗಿದೆ ವ್ಯೂಸು, ತುಂಬ ಚೆನ್ನಾಗಿದೆ, ಕಣ್ಣು ಮನ ಸೆಳೆಯುವ ನೋಟ. ಈ ಬೆಟ್ಟಕ್ಕೆ ಆಗಮಿಸಿದ್ರೆ ದಯವಿಟ್ಟು ಎಲ್ಲ ಒಂದು ಕುಟುಂಬ ಸಮೇತವಾಗಿ ಆಗಮಿಸಿ. ಸೊ ಇದೆಲ್ಲ ಮಾದೇಶ್ವರನ ಇತಿಹಾಸ ಇದೆ ಬಂಧುಗಳೇ. ಸೊ ನೋಡಿ ಈ ಸ್ಥಳ ಏನಿದೆ ಮೂಲತಃ ಈಗೆಲ್ಲ ಇತಿಹಾಸಗಳಿದೆ. ಸೊ ನನಗೆ ಅಷ್ಟು ಗೊತ್ತಿಲ್ಲ. ಇದೊಂದು ಮತ್ತು ಇಲ್ಲೊಂದಿದೆ, ತೋರಿಸ್ತೀನಿ ಬನ್ನಿ. ಬಾಮೈಸು. ಹಾಂ ನೋಡಿ ಇಲ್ಲೂ ಅಷ್ಟೇ ಬಹಳ ಅದ್ಭುತವಾದ ಇತಿಹಾಸ ಇದೆ ಇಲ್ಲಿ. ಹಾಂ ನೋಡಿ ಈ ಸ್ಥಳ ಮಲೆ ಮಾದೇಶ್ವರರ ಇತಿಹಾಸ ಇದೆ ಬಂಧುಗಳೇ. ಹಾಂ ಇಲ್ಲಿ ಮತ್ತು ಇಲ್ಲಿ ಸ್ವಾಮಿಯವರ ಸನ್ನಿಧಾನ, ಇಲ್ಲಿ ಬಸವನ ದರ್ಶನ. ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ತುಂಬ ಎತ್ತರದ ಶಿಖರ ಮೇಲ್ಭಾಗದಲ್ಲಿದ್ದೀನಿ. ಹೈಟ್ ಹೆಂಗಿದೆ ಗೊತ್ತಾರೆ, ಇಲ್ಲಿ ಭಯಾನಕರ ಹೈಟ್ ಇದೆ. ಸೊ ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ. ಹಾಂ ಇದು ಕೆಳಗಡೆ ಇರ್ತಕ್ಕಂಥ ಪ್ರದೇಶ. ಹಾಂ ನೋಡಿ ಸಿಕ್ಕಾಪಟ್ಟೆ ಹೈಟ್ ಪ್ರದೇಶದಲ್ಲಿ ನಾನು ನಿಂತಿದ್ದೀನಿ ಈಗ. ಅರ್ಥ ಆಯ್ತಾ? ಇಲ್ಲೆಲ್ಲ ನೋಡಿ ಇದೆಲ್ಲ ಸೇಫ್ಟಿ ಮಾಡಿದ್ದಾರೆ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಸೀದಾ ಪಾತಾಳವೆ. ಅಲ್ಲಿಗೋದ್ರೆ ಕತೆ ಕ್ಲೋಸು, ಹೊರ್ಟೋಗೋದೆ. ಅಲ್ಲಿಗೋಯ್ತು ಅಂದರೆ ಮುಗೀತು, ಚಾಪ್ಟ್ರು ಎಂಡಾಗೋಗುತ್ತೆ. ಅರ್ಥ ಆಯ್ತಾ? ಕೆಲವು ತಲಾಟೆಗಳೇನು ಮಾಡ್ತವೆ, ಸಾಹಸ ಮಾಡ್ತವೆ. ಸೊ ಆ ಥರ ಎಲ್ಲ ಸಾಹಸ ಮಾಡೋಕ್ಕೋಗ್ಬೇಡಿ ದಯವಿಟ್ಟು. ಒಂದು ರಿಕ್ವೆಸ್ಟ್ ಹಾಕತ್ತೀನಿ. ಇಲ್ಲಿ ವಿಶೇಷತೆ ಇರೋದು, ಬಹಳ ವಿಶೇಷತೆ ಇಲ್ಲಿರೋದು ನೋಡಿ. ಈ ಸ್ಥಳದಲ್ಲಿ ಎಂತಹ ವ್ಯಕ್ತಿ ಯಾವುದೇ ಸೈಜ್ ಇರಲಿ, ಅವನು ಯಾವುದೇ ದಪ್ಪ ಇರಲಿ, ಆತ ಈ ಸುತ್ತ ಈ ಸಣ್ಣದಾದ ಈ ಕಲ್ಲು ಏನಿದೆ ಸಂದು, ಇದರಿಂದ ಹೊರಗಡೆ ಬಂದ್ಬಿಡ್ತಾನೆ. ಅರ್ಥ ಆಯ್ತಾ? ಇದರಿಂದ ಹೊರಗಡೆ ಬರ್ತಾನೆ. ಇನ್ ಕೇಸ್ ಅವ ಬರೋಕ್ಕೆ ಆಗಿಲ್ಲ ಅಂತ ಪಕ್ಷದಲ್ಲಿ ಇಲ್ಲಿ ಪೂಜಾರ ಕರ್ಕೊಬಂದ್ಬಿಟ್ಟು ತೀರ್ಥ ಹೊಡೆದು ಎತ್ತಿ ಅವ್ರನ್ನ ಈಚೆಗೆ ಎಳೆಯಿಸ್ಬೇಕಾಯ್ತದೆ. ಯಾಕೆ ಅಂತಂದರೆ ಬರ್ತಾರೆ, ಅವ್ನು ಅಂಥ ಘಟವೆ ಆಗೋದ್ರೆ ಈ ಜಾಗದಲ್ಲಿ ಹೊರಗಡೆ ಬಂದ್ಬಿಡ್ತಾರೆ. ಆದರೆ ಯಾರಿಗೆ ಈ ಒಂದು ಸ್ಥಳದಲ್ಲಿ ಸಣ್ಣಕ್ಕಿದ್ರೂ ಸಹ ಆತ ಬರೋಕ್ಕಾಗಲ್ವೋ ಅಂಥವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಆಯ್ತಾ? ಅಂಥವ್ರಿಗೆ ಏನೋ ಸಮಸ್ಯೆ ಇದೆ. ಸಮಸ್ಯೆ ಅಂದರೆ ಗಾಳಿ ಪೀಡೆ ಪಿಶಾಚಿ ಎಲ್ಲ ಸೇರಿಕೊಂಡಿದೆ, ಇದೇ ವಾಸ್ತವ. ಅರ್ಥ ಆಯ್ತಾ? ಈ ಥರ ನಂಬಿಕೆ ನಮ್ಮ ಭಾಗ. ಸೊ ಅಂಥವ್ರನ್ನ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕರ್ಕೊಂಬರ್ತಾರೆ ಬಂಧುಗಳೇ. ಸೊ ಈ ಸ್ಥಳಕ್ಕೆ ಕರ್ಕೊಬಂದು ಯಾವುದೇ ತರಹದ ಅವ್ರಿಗೆ
ಗಾಳಿ ಪೀಡೆ ಪಿಶಾಚಿ ಇನ್ನಿತರ ಸಮಸ್ಯೆಗಳಿದ್ದರೆ ಈ ಜಾಗದಲ್ಲಿ ಅದನ್ನ ತೊಲಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಸೊ ಇಷ್ಟಿದೆ ವಾಸ್ತವ. ಸೊ ದಯವಿಟ್ಟು ಸಿದ್ದೇಶ್ವರ ಬೆಟ್ಟ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನನ್ನ ಹಿಂದಿನ ವೀಡಿಯೋ ಮುಂದಿನ ವೀಡಿಯೋ ವಾಚ್ ಮಾಡಿ. ಮತ್ತಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರಿಸ್ತೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾನು ವೀಡಿಯೋ ಲೆಂತ್ ಮಾಡ್ತಾಯಿದ್ರೆ ನೋಡೋರಿಗೂ ಬೇಜಾರಾಗುತ್ತೆ. ಸೊ ನಾನು ವೀಡಿಯೋ ವ್ಯೂಸು ಸಹ ಬರಲ್ಲ. ಅದಕ್ಕೋಸ್ಕರ 10ರಿಂದ 15 ನಿಮಿಷದ ವೀಡಿಯೋ ವೀಕ್ಷಣೆಯನ್ನು ಎಲ್ಲ ಪ್ರವಾಸಿಗರಿಗೆ ಮತ್ತು ನನ್ನೆಲ್ಲ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ಅರ್ಪಣೆ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಬೆಂಬಲ ದಯವಿಟ್ಟು ನಿರಂತರವಾಗಿರಲಿ ಬಂಧುಗಳೇ, ನಿರಂತರವಾಗಿರಲಿ. ಬೈಕೊಂಬೇಡಿ, ದಯವಿಟ್ಟು ಬೈಕೊಂಬೇಡಿ. ಸೊ ನಿಮ್ಮ ಒಂದು ಆಶೀರ್ವಾದ ನಾನು ಸದಾ ನಿರೀಕ್ಷೆ ಮಾಡ್ತೀನಿ. ಯಾಕೆಂದರೆ ನಮ್ಮ ಚಾನಲ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ನಾನು ಆಸೆ ಇಟ್ಕೊಂಡಿದ್ದೀನಿ ಎಲ್ಲರಂತೆ. ಸೊ ಬಸವನ ದರ್ಶನ ಮಾಡ್ಕೊಳ್ಳಿ. ಹೇಗಿದೆ? ಸೊ ಮತ್ತೊಂದು ವಿಡಿಯೋ ಪ್ರಸಾರ ಮಾಡ್ತೀನಿ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು. ಸಖತ್ತಾಗಿದೆ, ಅಲ್ಲಂತೂ ಅಲ್ಟಿಮೇಟ್ ಆಗಿದೆ. ಅಲ್ಲಿಗಂತೂ ವಿಸಿಟ್ ಹಾಕ್ತೀನಿ. ದಯವಿಟ್ಟು ವೀಕ್ಷಣೆ ಮಾಡಿ. ಎಲ್ರಿಗೂ ಒಳ್ಳೆಯದಲ್ಲಿ. ಧನ್ಯವಾದ.